ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಪ್ಯಾಚ್ ವರ್ಕ್ ಡಿಸೈನು ನಾನು ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇದು ಕಸ್ಟಮರು ನಮಗೆ ಈ ಥರ ಡಿಸೈನ್ಸು ಮಾಡಿಕೊಡಿ ಅಂತ ಹೇಳಿದರು. ನಾನು ಅದನ್ನು ಫಾಲ್ ವೇಸ್ಟ್ ಪೇಪರಲ್ಲಿ ಡಿಸೈನು ಯಾವ ಥರ ಬರುತ್ತೆ ಅಂತ ನಿಮಗೆ ಕ್ಲೀನಾಗಿ ಈ ಥರ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನಾನಿದು ಸ್ಯಾರಿ ಬಂದು ಆರೆಂಜ್ ಕಲರ್ ಸ್ಯಾರಿ ಆಗಿರುತ್ತೆ. ಬ್ಲೌಸ್ ಪೀಸ್ ಬಂದು ಪರ್ಪಲ್ ಕಲರ್ ಆಗುತ್ತೆ. ಈಗ ನಿಂಗಲ್ಲಿ ಓಡ್ತಾ ಇದೆ ಅಲ್ವಾ, ಆರೆಂಜು ಪರ್ಪಲ್ಲು ಸ್ಯಾರಿ ಕಲರು, ಆ ಥರ ಸ್ಯಾರಿ ಇದು ಅಂದರೆ ಇದರಲ್ಲಿ ಎರಡು ಮೂರು ಥರ ಬರುತ್ತೆ ಸ್ಯಾರೀಸು. ಇದು ಬುಟ್ಟ ಇದೆ ತುಂಬ, ಈ ಅನುಶ್ರೀ ಸ್ಯಾರಿ ಅಂತಾರಲ್ಲ ಆ ಥರ ಇದು ಬ್ಲೌಸ್, ಇದು ಸ್ಯಾರಿ. ಈ ಕಸ್ಟಮರು ನಮಗೆ ಇದೇ ಥರ ಡಿಸೈನ್ ಮಾಡಿಕೊಡಿ, ಬ್ಯಾಕಲ್ಲಿ ತಾವರೆ ಹೂವು ಬರಬೇಕು, ಆ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಇದು ಅವ್ರದ್ದು ಬಾಡಿ ಉದ್ದ, ಬ್ಲೌಸ್ನ ಉದ್ದ ಬಂದು ಬ್ಲೌಸ್ ಉದ್ದ ಬಂದು 14 ಇರುತ್ತೆ. ಶೋಲ್ಡರ್ ಬಂದು ನೆಕ್ ವಿಡ್ತ್ ಬಂದು 2.5 ಇರುತ್ತೆ. ಶೋಲ್ಡರ್ ಬಂದು 3 ಇರುತ್ತೆ. ನೋಡಿ, ನಾನು ಇದು ಫಾಲ್ ಪೇಪರಲ್ಲಿ ನೆಕ್ ತಾವರೆ ಹೂವು ಯಾವ ಥರ ಡಿಸೈನ್ಸ್ ಬರುತ್ತೆ ಅನ್ನೋದನ್ನು ನಾನು ಕಟ್ಟಿಂಗ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಯಾಕಂದರೆ ಒಂದು ವೇಸ್ಟ್ ಪೇಪರಲ್ಲಿ ನಾವು ಈ ಥರ ಡಿಸೈನ್ ಮಾಡಿ ಇಟ್ಕೊಳ್ಳೋದ್ರಿಂದ, ಅಂದರೆ ತಾವರೆ ಹೂವು ಲೋಟಸ್ ಡಿಸೈನ್ಸ್ ಅಲ್ವಾ, ಆ ಥರ ನೋಡಿ ಈ ಥರ ಬರಬೇಕು ಅನ್ನೋದಕ್ಕೆ ನಾನು ಒಂದು ವೇಸ್ಟ್ ಪೇಪರಲ್ಲಿ ಬರ್ಕೊಂಡು ಇನ್ನೊಂದು ವೇಸ್ಟ್ ಪೇಪರಲ್ಲಿ ಸೆಂಟ್ರಲ್ಲಿ ರೌಂಡ್ ಬರೋದು ಮತ್ತು ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವ್ರದ್ದು ಬ್ಯಾಕು ಲೆಂತ್ ಬಂದು 5 ಇಂಚ್ ಇದೆ. ನಾನು 5 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮೇಲೆ ಅರ್ಧ ಇಂಚ್ ಫೋಲ್ಡಿಂಗ್ ಹೋಗೋಕ್ಕೆ, ಕೆಳಗಡೆ ಅರ್ಧ ಇಂಚ್ ಫೋಲ್ಡಿಂಗ್ ಹೋಗೋಕ್ಕೆ ಅರ್ಧ ಇಂಚ್ ತೊಗೊಂಡು ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದು ಫಾಲ್ ಪೇಪರ್ ವೇಸ್ಟ್ ಪೇಪರಲ್ಲಿ ನಾವು ಈ ಥರ ಏನಾದರೂ ಬೇರೆ ಡಿಸೈನ್ಸ್ ಮಾಡಬೇಕಾದ್ರೆ ಡ್ರಾಯಿಂಗ್ಗಳನ್ನ ಈ ಥರ ಆರಾಮಾಗಿ ಮಾಡ್ಕೊಳ್ಬೋದು. ಯಾಕಂದರೆ ನಾವು ಸಡನ್ನಾಗಿ ಬಟ್ಟೆ ಮೇಲೆ ಹೋಗಿ ಕಟ್ ಮಾಡಿದ್ರೆ ಆಮೇಲೆ ಅದು ಒಂಚೂರು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅಂತ ನಾನು ಈ ಥರ ಫಾಲ್ ಪೇಪರಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಸೆಂಟ್ರಲ್ಲಿ ಒಂದು ಪೀಸ್ ಬರುತ್ತೆ, ಆ ಕಡೆ ಈ ಕಡೆ 2 ಪೀಸ್ ಬರುತ್ತೆ. ಬ್ಲೌಸ್ ಪೀಸ್ ಬಂದು ಪರ್ಪಲ್ ಕಲರ್ ಆಗಿರುತ್ತೆ, ಸ್ಯಾರಿ ಬಂದು ಆರೆಂಜ್ ಕಲರ್ ಆಗಿರುತ್ತೆ. ನಾನು ಅವರು ನನಗೇನು ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಮೋಸ್ಟ್ಲಿ ಅದು ಅವ್ರ ಡಿಸೈನ್ ತೋರಿಸಿದ್ದು ನನಗೆ ಬಾರ್ಡರ್ ಇತ್ತು, ಗೋಲ್ಡ್ ಕಲರ್ ಬಾರ್ಡರ್ ಇತ್ತು. ಮತ್ತು ಇವ್ರದ್ದು ಬ್ಯಾಕ್ ಸ್ಲೀವಲ್ಲಿ ಡಬಲ್ ಕಲರ್ ಬಾರ್ಡ್ರ್ ಕೊಟ್ಟಿದ್ದಾರೆ, ಬ್ಯಾಕಲ್ಲಿ ಸಿಂಗಲ್ ಬಾರ್ಡ್ರ್ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಬಟ್ಟೆನೂ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಇದಕ್ಕೆ ಸ್ಯಾರಿಯಲ್ಲೇ ಒಂದು ಕಾಲು ಮೀಟ್ರಿಗಿಂತ ಕಮ್ಮಿ ಕಟ್ ಮಾಡಿಕೊಂಡು ಅದನ್ನು ನೋಡಿ ನಾನು ಇವಾಗ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾನ್ವಾಸ್ನ ಕೆಳಗಡೆಗೆ ಬ್ಲೌಸ್ ಪೀಸ್ ಆರೆಂಜ್ ಕಲರ್ ಹಾಕಿ ಅದ್ರ ಮೇಲೆ ಲೈನಿಂಗು ಆರೆಂಜ್ ಕಲರ್ ಲೈನಿಂಗ್ಗೆ ಹಾಕಿ ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನನ್ನ ಹತ್ರ ಸದ್ಯಕ್ಕೆ ಮನೇಲಿದೆ ಐರನ್ ಬಾಕ್ಸ್, ಅಂಗಡೀಲಿ ಇಲ್ದಿರೋ ಕಾರಣ ನಾನೇನು ಮಾಡ್ತೀನಿ, ಎಲ್ಲ ಹೊಲ್ಕೊಳ್ತೀನಿ. ಐರನ್ ಬಾಕ್ಸ್ ಇದ್ದರೆ ಐರನ್ ಬಾಕ್ಸ್ನ ಐರನ್ ಮಾಡ್ಕೊಳ್ಬೋದು, ಆವಾಗ ಸ್ಟಿಚಿಂಗ್ ಏನು ಬೇಕಾಗಿರಲ್ಲ. ಹಾಗೆ ಡೈರೆಕ್ಟಾಗಿ ಪೈಪಿಂಗ್ ಮಾಡ್ಕೊಳ್ತಾ ಹೋಗ್ಬೋದು. ನನ್ನ ಹತ್ರ ಐರನ್ ಬಾಕ್ಸು ಮನೇಲಿರೋದ್ರಿಂದ ನಾನು ಬ್ಲೌಸ್ ಪೀಸ್ನ, ಲೈನಿಂಗ್ನ ಮತ್ತು ಕ್ಯಾನ್ವಾಸ್ನ 3ನೂ ಟಚ್ ಮಾಡಿ ಇಟ್ಕೊಳ್ತೀನಿ. ಇದು ಕಲರ್ ಬಂದು ಗೋಲ್ಡ್ ಕಲರ್, ಸ್ವಲ್ಪ ಲೈಟ್ ಡಾರ್ಕ್ ಗೋಲ್ಡ್ ಕಲರ್ ಇದೆ. ಇದು ಬ್ಲೌಸ್ ಪೀಸಲ್ಲಿ ಯಾವ ಗೋಲ್ಡ್ ಕಲರ್ ಇದೆಯೋ ಅದನ್ನು ಪೈಪಿಂಗ್ ಪೀಸ್ ತೊಗೊಂಡಿದ್ದೀನಿ. ನಾನು ಇದನ್ನು ಸಿಲ್ಕ್ ಪೈಪಿಂಗ್ ಪೀಸ್. ಇದು ಒಂದು ಸೈಡೆಲ್ಲನೂ ನಾನು ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 1/4 ಇಂಚು ನಮಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. 1/4 ಇಂಚೆಲ್ಲ ಅಟ್ಯಾಚ್ ಮಾಡ್ಕೊಂಡು ನೋಡಿ, ಕ್ಲೀನಾಗಿ ಅದು ರೌಂಡ್ ಶೇಪ್ ಬಂದಿರೋದ್ರಿಂದ ಕ್ಲೀನಾಗಿ ಎಲ್ಲ ಟ್ರಿಮ್ಮರಲ್ಲಿ ನ್ಯಾಚ್ ಹಿಡ್ಕೊಳ್ತಾ ಇದ್ದೀನಿ. ನ್ಯಾಚ್ ಹಿಡ್ಕೊಂಡು ನಮಗೆ ಎಷ್ಟು ಸಣ್ಣ ಬೇಕೋ ಒಂದು ಸೆಂಟ್ರಲ್ಲಿರೋದು ಮಾತ್ರ ನಾನು 2 ಸೈಡೂ ಪೈಪಿಂಗ್ ಮಾಡ್ಕೊಳ್ತೀನಿ. ಆ ಕಡೆ ಈ ಕಡೆ ಲೀಫ್ ಬರೋದ್ರಿಂದ ಲೋಟಸ್ದು ಒಂದು ಸೈಡ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣವಾಗಿ ಪೈಪಿಂಗ್ ಮಾಡ್ಕೊತ ಹೋಗೋದಿದು. ಮತ್ತು ಆ ಶೇಪ್ಗಳ ಹತ್ರ ಮಾತ್ರ ಸ್ವಲ್ಪ ಬಟ್ಟೆನ ಫೋಲ್ಡಿಂಗ್ ಮಾಡಿಕೊಂಡು ಕ್ಲೀನಾಗಿ ಆ ಶೇಪಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಆ ಶೇಪ್ಗಳ ಹತ್ರ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಇದು ಡಿಸೈನು ಕಸ್ಟಮರು ನಮ್ಗೆ ಹೇಳಿದಾಗ ಅದು ಬೇರೆ 2 ದಿನ ಟೈಮ್ ಕೊಟ್ಟಿದ್ರು, ಮಾಡಿಕೊಡಿ ನನಗೆ ಅರ್ಜೆಂಟು, ಒಂದು ಫಂಕ್ಷನ್ ಇದೆ, ಮೆಚೂರ್ಡು ಅವರು ಕೆಲಸಕ್ಕೆ ಹೋಗ್ತಾರಂತೆ, ಅವ್ರ ಮಗಳು ಮೆಚೂರ್ಡ್ ಆಗಿದ್ದಾರೆ, ಅವರೇ ನಮಗೆ ಸೀರೆ ಕೊಡಿಸಿದ್ದಾರೆ, ಡಿಸೈನ್ಸು ಮಾಡಿಕೊಡಿ ಅಂತ ಹೇಳಿದರು. 2 ಡೇಸಲ್ಲಿ ಅಕ್ಕ ತಂಗಿರು ಇಬ್ಬರದೂ ಬ್ಲೌಸ್ ಕೊಟ್ಟಿದ್ರು. ಅಂದರೆ ತಂಗಿದು ಬೇರೆ ಡಿಸೈನ್ಸ್ ಇತ್ತು, ಇವ್ರದ್ದು ಅಕ್ಕದು ಬೇರೆ ಡಿಸೈನ್ಸು. ನಾನೀಗ ತಂಗಿದೇನು ತೋರಿಸ್ತಾ ಇಲ್ಲ, ಅಕ್ಕ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ
ನೋಡಿ ಇದೆಲ್ಲನೂ ಪೈಪಿಂಗ್ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಕ್ಲೀನಾಗಿ ನೋಡ್ಕೊಳ್ತಾ ಇದ್ದೀನಿ ಯಾವ ಕಡೆಯಿಂದ ಯಾವ್ದು ಮಾಡ್ಕೊಳ್ಬೇಕು ಅಂತ. ಆಮೇಲೆ ನೋಡಿ ಇದೆಲ್ಲ ಕ್ಲೀನಾಗಿ ಅದೆಲ್ಲನೂ ಎರಡೂ ಸೈಡು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಸೈಡ್ ಮಾಡ್ಕೊಂಡಾಗ ಅದು ಸ್ವಲ್ಪ ಹಿಂಗೆ ಉಲ್ಟಾ ವಿ ಬರುತ್ತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ. ಇನ್ನು ಅರ್ಧ ಮಾಡಿ ಅರ್ಧ ಇನ್ನೇನು ಬಿಡೋದು ಅಂದ್ಬಿಟ್ಟು ನಾನೇನು ಮಾಡಿದೆ ತಿರ್ಗಾ ಆಮೇಲೆಲ್ಲ ಕ್ಲೀನಾಗಿ ಎಲ್ಲನೂ ಎರಡೂ ಸೈಡು ಮಾಡ್ಕೊಳ್ತಾ ಇದ್ದೀನಿ. ನಾವು ಬಟ್ಟೆ ವೇಸ್ಟ್ ಆದರೂ ಪರವಾಗಿಲ್ಲ, ಫಿನಿಶಿಂಗ್ ಸ್ವಲ್ಪ ಚೆನ್ನಾಗಿ ಬರಲಿ ಅನ್ನೋದು ಕಾರಣಕ್ಕೋಸ್ಕರ ಅಷ್ಟೇ. ಇದನ್ನು ಅರ್ಧ ಮಾಡ್ಕೊಳ್ಬೋದಿತ್ತು, ನಾನು ಅರ್ಧ ಏನೂ ಮಾಡ್ಕೊಳ್ಳಿಲ್ಲ, ಫುಲ್ಲು ಮಾಡಿಬಿಟ್ಟೆ. ಆಗಲಿ ಹೋಗಿ ಫಿನಿಶಿಂಗ್ ಚೆನ್ನಾಗಿ ಬಂದರೆ ಸಾಕು ಅಂದ್ಬಿಟ್ಟು ನೋಡಿ ಸಣ್ಣದಾಗಿ ಪೈಪಿಂಗ್ ಈ ಕಡೆಯೂ ಅಟ್ಯಾಚ್ ಮಾಡಿಕೊಂಡು ನಮಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣವಾಗಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಇದಕ್ಕೆ ಸ್ಯಾರಿ ಕಲರೇ ಹಾಕ್ಕೊಂಡೋಗಿದ್ರು ಹಾಕ್ಕೊಳ್ಬೋದು. ನಾನು ಇದಕ್ಕೆ ಸ್ಯಾರಿ ಕಲರ್ ಏನು ಪೈಪಿಂಗ್ ಹಾಕ್ಕೊಳ್ಳಿಲ್ಲ, ಗೋಲ್ಡ್ ಕಲರಲ್ಲೇ ಹಾಕ್ಕೊಂಡ್ಬಿಟ್ಟು ನೋಡಿ ಕ್ಲೀನಾಗಿ ಎಲ್ಲನೂ ಅದು ಶೇಪ್ ಹತ್ರ ಸ್ವಲ್ಪ ಬಟ್ಟೆ ಎಲ್ಲ ಮಿಕ್ಕಿತ್ತು ಕಚ್ಚ, ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೆ. ನೋಡಿ ಲೀಫ್ ಲೋಟಸ್ ಡಿಸೈನು ಯಾವ ಥರ ಬರುತ್ತೆ ಮತ್ತು ಅವ್ರದ್ದು ಮೆಜರ್ಮೆಂಟ್ ಎಷ್ಟಿದೆ ಅಂತ ಕಟ್ ಮಾಡ್ಕೊಂಡಿದ್ದೆ. ಅವ್ರದ್ದು ಒಟ್ಟು ಬ್ಯಾಕಲ್ಲಿ 5 ಇಂಚು ಉದ್ದ ಬರುತ್ತೆ, 6 ಇಂಚು ಅಗಲ ಬರುತ್ತೆ. ಅಗಲಕ್ಕೆ ನಾನೇನು ಮಾಡಿದೆ, ಫಸ್ಟು ಇದು ಲೀಫ್ ಯಾವುದೋ ಹೊಲ್ದಿದ್ದೀನೋ ಅದನ್ನು ಅಡ್ಜಸ್ಟ್ ಮಾಡೋಣ ನೋಡಿಕೊಂಡು, ಆಮೇಲೆ ಗ್ಯಾಪು ಎಷ್ಟು ಕಮ್ಮಿ ಇರುತ್ತೋ ಜಾಸ್ತಿ ಇರುತ್ತೋ ನೋಡ್ಕೊಂಡು ಮಾಡೋಣ ಅಂದ್ಬಿಟ್ಟು ನೋಡಿ ಆ ಕಡೆ 2 ಪೀಸು ಈ ಕಡೆ 2 ಪೀಸ್ ಅಟ್ಯಾಚ್ ಮಾಡಿದೆ. ಈಗ ಸೆಂಟ್ರಲ್ಲಿ 1 ಪೀಸು ಬರುತ್ತೆ ಸ್ಲೀವ್ ಲೋಟಸ್ ಡಿಸೈನ್. ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂರಿಸ್ಕೊತಾ ಇದ್ದೀನಿ, ನಮ್ಗೆ ಯಾವ ಥರ ಬರುತ್ತೆ ಕ್ಲೀನಾಗಿ ಅಂದ್ಬಿಟ್ಟು ನೋಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಶೇಪು ಅದು ಹಿಂಗೆ ವಿ ಶೇಪ್ ಥರನೇ ಬರಬೇಕು ಸ್ವಲ್ಪ, ಅದು ನೋಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ನೋಡಿ ಇದೆಲ್ಲನೂ ಫುಲ್ಲು ರೆಡಿ ಆಯಿತು. ಇದು ಲೀಫ್ ಬಂದು ಸ್ವಲ್ಪ ನೋಡಿ ಪೀಸ್ನ ನಾನು ಆವಾಗಲೇ ತೋರಿಸ್ಲಿಲ್ಲ ಅದನ್ನು, ಅದು ಸೈಡ್ ಬರುತ್ತೆ ಪೀಸ್ ಅದಕ್ಕೆ ನಾನು ಅದನ್ನು ಸಪ್ರೇಟಾಗಿ ಹೊಲ್ಕೊಂಡು ಇಟ್ಕೊಂಡಿದ್ದೆ. ನಾನು ಇವಾಗ ಇಟ್ಕೊಂಡು ಆ ಪೈಪಿಂಗ್ ಎಲ್ಲಿ ಉಳಿದಿದ್ದೀನೋ ಅದ್ರ ಮೇಲೇ ಕ್ಲೀನಾಗಿ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೆ. ಮತ್ತು ನೋಡಿ ಡಿಸೈನು ಲೀಫ್ ಡಿಸೈನ್ ಲೋಟಸ್ ಡಿಸೈನು ರೆಡಿ ಆಯಿತು. ನೋಡಿ ಬ್ಯಾಕಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಲೈನಿಂಗ್ನ. ಇವಾಗ ಬ್ಲೌಸ್ ಪೀಸು ಮತ್ತು ಲೈನಿಂಗು ಎರಡೂ ಪರ್ಪಲ್ ಕಲರ್ ಆಗಿರುತ್ತೆ ಬ್ಲೌಸ್ ಪೀಸ್. ಎರಡೂ ಕ್ಲೀನಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೆ. ಇದು ಬ್ಯಾಕಲ್ಲಿ ಬಾಕ್ಸ್ ಶೇಪಲ್ಲಿ ಬಂದಿರೋದ್ರಿಂದ ಬ್ಯಾಕಲ್ಲಿ ಬಾಕ್ಸ್ ಶೇಪ್ ಥರ ಕಟ್ ಮಾಡಿಬಿಟ್ಟಿದ್ದೀನಿ ಅಂತ ಉದ್ದು ಫುಲ್ಲನ್ನು. ಇದಕ್ಕೆ ಹಿಂದೆ ಕಟ್ಟೋಕ್ಕೆ ಡೋರಿ ಬರುತ್ತೆ ನೋಡಿ. ಲೈನಿಂಗ್ ಎಲ್ಲನೂ ಅಟ್ಯಾಚ್ ಮಾಡಿದ್ನಲ್ವ, ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಸಹ ನಾನು ಸ್ಯಾರಿ ಆರೆಂಜ್ ಕಲರ್ ಇದರಿಂದ ಆರೆಂಜ್ ಕಲರೇ ಪೈಪಿಂಗ್ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಒಂದು 1/4 ಇಂಚ್ಗಿಂತ ಸ್ವಲ್ಪ ಕಮ್ಮಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಬಟ್ಟೆ ಸಹ ಮಿಕ್ಕಿತ್ತು. ಗೋಲ್ಡನ್ ಕಲರ್ ಏನು ಕೊಡೋದೇನು ಬೇಡ, ಪೈಪಿಂಗಲ್ಲೇ ಆರೆಂಜನ್ನು ಪೈಪಿಂಗಲ್ಲೇ ಕೊಟ್ಕೊಂಬಿಡೋಣ ಅಂದ್ಬಿಟ್ಟು ಒಂದು 3/4 ಇಂಚ್ 1 ಇಂಚಿನಷ್ಟು ಬಟ್ಟೆ ಕಟ್ ಮಾಡಿಕೊಂಡು 2 ಫೋಲ್ಡ್ ಮಾಡಿಕೊಂಡು ಅಟ್ಯಾಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಬೇಕಾದರೆ ನಾವು ಡೋರಿ ಸಹ ಹಾಕ್ಕೊಳ್ಬೋದು. ನಾನು ಡೋರಿ ಏನೂ ಹಾಕ್ಕೊಳ್ಳಿಲ್ಲ, ಹಾಗೇ ತಿರುಗಿಸ್ಕೊಳ್ತಾ ಇದ್ದೆ. ಅದು ತುಂಬ ಚೆನ್ನಾಗಿ ಬಂತು. ಕಲರ್ ಕಾಂಬಿನೇಷನ್ನು ಅಷ್ಟೇ, ಪರ್ಪಲ್ ಕಲರು ಬ್ಲೌಸ್ ಪೀಸು, ಆರೆಂಜ್ ಕಲರು ಸ್ಯಾರಿ, ಮತ್ತು ಡಿಸೈನು ಸಹ ತುಂಬ ಚೆನ್ನಾಗಿತ್ತು. ನೋಡಿ ಇಷ್ಟು ಬ್ಯಾಕಲ್ಲಿ ಪೀಸು ಕಟ್ ಮಾಡಿ ಇಟ್ಕೊತಾ ಇದ್ದೆ, ಅದನ್ನು ಲೆಂತ್ ನೋಡ್ಕೊತಾ ಇದ್ದೀನಿ. ಇಷ್ಟೇ ಅಗಲ ಇದೆಯಾ, ಏನೋ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂದ್ಬಿಟ್ಟು ನೋಡಿ ಅಲ್ಲಿಗೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ ಸ್ಲೀವ್ ಡಿಸೈನು. ಕಲರು ಮಾತ್ರ ಸೂಪರಾಗಿತ್ತು ಕಲರ್ ಇದಂತೂ. ಅದು ಅಂದರೆ ಹೊಲಿಯುವಾಗ ನನಗೇನು ಅಷ್ಟು ಅಂದರೆ ಲೋಟಸ್ಸು ಹೊಲಿಯುವಾಗ ನನಗೇನು ಕಲರ್ ಕಾಂಬಿನೇಷನ್ ಅಷ್ಟೇನು ಪರವಾಗಿಲ್ಲ ಬಿಡು, ಮಾಡ್ಬೋದು ಅಂತೆ. ಆಮೇಲೆ ಬ್ಲೌಸ್ ಎಲ್ಲ ಫುಲ್ಲು ರೆಡಿ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ, ಅವ್ರಿಗೆ ನಾನು ಕಸ್ಟಮರ್ಗೆ ಹೊಲ್ದು ಕೊಟ್ಟಾದಮೇಲೆ ಹೇಳಬೇಕು ಅಂತ ಇದ್ದೀನಿ. ಫುಲ್ಲು ಸ್ಟಿಚಿಂಗ್ ಆದಮೇಲೆ ಒಂದು ಸತಿ ಹಾಕ್ಕೊಂಡು ವೀಡಿಯೋ ಕಳಿಸಿ ನಾನು ಅಂತ ಹೇಳಿದ್ದೀನಿ ಅವರಿಗೆ. ಹಾಕ್ಕೊಂಡ್ಮೇಲೆ ಒಂದು ಫೋಟೋನ ವೀಡಿಯೋನ ಮಾಡಿ ಕಳಿಸಿ ಅಂತ ಹೇಳಿದ್ದೀನಿ. ನೋಡಿ ಇದೆಲ್ಲ ಫುಲ್ಲು ರೆಡಿ ಆದಮೇಲೆ ಈ ಥರ ಬರುತ್ತೆ. ಬ್ಯಾಕ್ ಬಾರ್ಡ್ರ್ ಬೇಕಿತ್ತು ಅಂತ ಅದು ಫ್ರಂಟಿಗೆ ಹಾಕಿದ್ದೀನಿ. ಸ್ಯಾರಿ ಫುಲ್ಲು ಈ ಥರ ಸೆಟ್ ಬರುತ್ತೆ. ಥ್ಯಾಂಕ್ ಯು.